ಜಿಯೋ ದಿನಕ್ಕೆ 1 GB ನೀಡುವ ತನ್ನ ಅತ್ಯಂತ ಅಗ್ಗದ ರೂ. 249 ರೀಚಾರ್ಜ್ ಪ್ಲಾನ್ ಅನ್ನು ಸ್ಥಗಿತಗೊಳಿಸಿದೆ. ಒಂದು ಕಾಲದಲ್ಲಿ ಓದಲು ಹಣ ಪಾವತಿಸಲು ಸ್ವಿಗ್ಗಿಯಲ್ಲಿ ಡೆಲಿವರಿ ಬಾಯ್ ಆಗಿದ್ದ ಇವರು ಈಗ ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದಾರೆ. ಎಲ್ಲ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಕಷ್ಟದ ಸಂದರ್ಭದಲ್ಲಿ ಎಂದಿಗೂ ಯಾರೂ ಕುಗ್ಗಬೇಡಿ. ಅಕ್ಟೋಬರ್ 4, 2025 ರಿಂದ ಎಲ್ಲ ಚೆಕ್ಗಳನ್ನು ಅದೇ ದಿನದ ಸಂಜೆ 7 ಗಂಟೆಯೊಳಗಾಗಿ ಕ್ಲಿಯರ್ ಮಾಡುವುದಾಗಿ RBI ಎಲ್ಲ ಬ್ಯಾಂಕುಗಳಿಗೆ ಆದೇಶಿಸಿದೆ. ಒಂದು ಸಣ್ಣ ಹಳ್ಳಿಯ ವೃದ್ಧರೊಬ್ಬರು ತುಂಬಾ ಸರಳ ಜೀವನ ನಡೆಸುತ್ತಿದ್ದಾರೆ. ಅವರ ಬಂಡವಾಳ L&Tನಲ್ಲಿ 80 ಕೋಟಿ ರೂ, ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ 21 ಕೋಟಿ ರೂ, ಕರ್ನಾಟಕ ಬ್ಯಾಂಕ್ನಲ್ಲಿ 1 ಕೋಟಿ ರೂ. ಆದರೂ ಸರಳತೆ ಜೀವನ ನಡೆಸುತ್ತಿದ್ದಾರೆ. ಆದಿತ್ಯ ಕುಮಾರ್ ಅವರು 12ನೇ ತರಗತಿ ಮುಗಿಸಿದ ನಂತರ ಸರ್ಕಾರಿ ನೌಕರಿಯ ಕನಸು ಕಾಣುತ್ತಿದ್ದರು. ಅವರು AIEEE ಮತ್ತು KVC ಸೇರಿದಂತೆ ವಿವಿಧ ಪರೀಕ್ಷೆಗಳಲ್ಲಿ ಮತ್ತು ಬ್ಯಾಂಕಿಂಗ್ ನೇಮಕಾತಿಗಳನ್ನು ಸೇರಿದಂತೆ 33 ವಿಫಲ ಪ್ರಯತ್ನಗಳನ್ನು ಎದುರಿಸಿದರು. ಇಂದು ಅವರು ಪಂಜಾಬ್ನ ಸಂಗ್ರೂರ್ನಲ್ಲಿ ರೋಹಿತ್ ಶರ್ಮಾ ಅವರ ನಂತರ ಮುಂದಿನ ಏಕದಿನ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಅವರನ್ನು BCCI ನೇಮಿಸಿದೆ. ಹರ್ಷದೀಪ್ ಸಿಂಗ್ ಅವರನ್ನು ಕ್ರಿಕೆಟ್ ಅಭ್ಯಾಸಕ್ಕೆ ಕರೆದೊಯ್ಯಲು ಅವರ ತಾಯಿ 4 ವರ್ಷಗಳ ಕಾಲ ಸೈಕಲ್ ತುಳಿದಿದ್ದಾರೆ. ಟ್ರಂಪ್ ಸುಂಕದ ಉದ್ವಿಗ್ನತೆಯ ನಡುವೆ ರಷ್ಯಾ ಭಾರತಕ್ಕೆ ತೈಲದ ಮೇಲೆ 5% ರಿಯಾಯಿತಿ ನೀಡುತ್ತಿದೆ. ಪುಟಿನ್ ಡಿಸ್ಕೌಂಟ್ ಇಂಡಿಯಾ ಸೇನಾ ಸಿಬ್ಬಂದಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಕ್ಕೆ ಟೋಲ್ ಏಜೆನ್ಸಿಗೆ 20 ಲಕ್ಷ ದಂಡ. ಪಡೆಗಳಿಗೆ ಗೌರವ ನೀಡುವಲ್ಲಿ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸ್ಪಷ್ಟಪಡಿಸಿದೆ. ದೆಹಲಿಯ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಕ್ಷೌರ ಮಾಡಿಸಿಕೊಂಡಳು. ಆದರೆ ಅದು ಅವಳಿಗೆ ಇಷ್ಟವಾಗಲಿಲ್ಲ. ಆದ್ದರಿಂದ ಅದು ಅವಳಿಗೆ ಮಾನಸಿಕ ಅಸ್ವಸ್ಥತೆಯನ್ನುಂಟು ಮಾಡಿದೆ ಎಂದು ಆರೋಪಿಸಿ ಹೋಟೆಲ್ ವಿರುದ್ಧ ಪ್ರಕರಣ ದಾಖಲಿಸಿದಳು. ಕಳಪೆ ಕ್ಷೌರಕ್ಕಾಗಿ ಹೋಟೆಲ್ಗೆ 2 ಕೋಟಿ ಪರಿಹಾರವನ್ನು ನೀಡುವಂತೆ ನ್ಯಾಯಾಲಯ ಆದೇಶಿಸಿದೆ.